ನಮಸ್ಕಾರ. ಲೇಬರ್ ಲಾಗೆ ಸಂಬಂಧಪಟ್ಟಂತೆ ನಾನು ನಿನ್ನೆ ಒಂದು ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ. ಪ್ರಾಬ್ಲಮ್ಗಳ ಬಗ್ಗೆ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಪ್ರಾಬ್ಲಮ್ಸ್ ಆನ್ ಲೇಬರ್ ಲಾ. ಇಲ್ಲಿ ನಿನ್ನೆ ನಾನು ಟ್ರೇಡ್ ಯೂನಿಯನ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ ಇದು ಎರಡೂ ಕಂಬೈನ್ ಮಾಡಿದಂತಹ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020 ಮೇಲಿನ ಪ್ರಾಬ್ಲಮ್ಗಳನ್ನು ನಾನು ನಿನ್ನೆ ನಿಮಗೆ ಅನಲೈಸ್ ಮಾಡಿದ್ದೀನಿ. ಇವತ್ತು ನಿಮಗೆ ಯೂನಿಟ್ 4 ಯೂನಿಟ್ 5ನಲ್ಲಿ ಇರ್ತಕ್ಕಂಥ ಬೋನಸ್ ಕೋಡ್ ಬಗ್ಗೆ. ಮೊದಲು ಬೋನಸ್ ಆ್ಯಕ್ಟ್ ಅಂತಿತ್ತು. ನೌ ಬೋನಸ್ ಆ್ಯಕ್ಟ್ ಈಸ್ ಮರ್ಜ್ಡ್ ಇನ್ ವೇಜಿಸ್ ಆ್ಯಕ್ಟ್. Bonus Act is merged in Wages Act. Wages Code ಅಂತ ಹೇಳ್ತೀವಿ ನಾವು. Wages Code 2019. This is another important code that is prescribed for Labor Law 1. So today, as a part 2 of my video, ನಾ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳ ಬಗ್ಗೆ, ಸಮಸ್ಯೆಗಳ ವಿಶ್ಲೇಷಣೆಯನ್ನು ನಿಮಗೆ ವಿವರವಾಗಿ ಮಾಡ್ತೀನಿ. ಒಂದು ಇಲ್ಲಿ ನಿಮಗೆ ಕ್ವಾಶನ್ ಏನು ಅಂತಂದರೆ, ಓಲ್ಡ್ ಸಿಲೆಬಸ್ ಪ್ರಕಾರ ಬೋನಸ್ ಆ್ಯಕ್ಟ್ ಮೇಲೇ ನಾನು ಪ್ರಾಬ್ಲಮ್ ಅನಲೈಸಿಸ್ ಮಾಡಿದ್ದೀನಿ. ಆವಾಗ ನಾನು ಬೋನಸ್ ಆ್ಯಕ್ಟ್ ಮೆನ್ಷನ್ ಮಾಡಿದ್ದೆ ಹೊರತು ವೇಜಿಸ್ ಕೋಡ್ನ ಸೆಕ್ಷನ್ಗಳನ್ನ ಮೆನ್ಷನ್ ಮಾಡಿರಲಿಲ್ಲ. ಬಿಕಾಸ್ ಇಟ್ ವಾಸ್ ನಾಟ್ ದೇರ್, ದಟ್ ವಾಸ್ ನಾಟ್ ಪ್ರಿಸ್ಕ್ರೈಬ್ಡ್ ಫಾರ್ ದ ಸಿಲೆಬಸ್. ಆದ್ದರಿಂದ ಈಗ ನಾನು ವೇಜಿಸ್ ಕೋಡ್ ಆ್ಯಕ್ಟ್ ಕೋಡ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳನ್ನು ರಿಲೇಟ್ ಮಾಡಿ ನಾನು ನಿಮಗೆ ಇವತ್ತು ಬೋನಸ್ ಮೇಲಿನ ಪ್ರಾಬ್ಲಮ್ಗಳ ಅರ್ಥವನ್ನು ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ಏನು ಈ ಕೋಡ್ ಹೆಸರು, ದ ಕೋಡ್ ಆನ್ ವೇಜಿಸ್ 2029. ಇದರ ಹೆಸರು ಕೋಡ್ ಆನ್ ವೇಜಿಸ್, COW 2019 ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ್ಯಾಟ್, ಇನ್ ಚಾಪ್ಟರ್ 4 ಬೋನಸ್ ಈಸ್ ಡೆಲ್ಟ್, ಆ್ಯಂಡ್ ಇಟ್ ಈಸ್ ಡೆಲ್ಟ್ ಫ್ರಮ್ ಸೆಕ್ಷನ್ 26 to 41. ಸೆಕ್ಷನ್ 26 to 41ನಲ್ಲಿ ಬೋನಸ್ ವಿಷಯದ ಬಗ್ಗೆ ವೇಜಿಸ್ ಕೋಡಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಅದರ್ವೈಸ್ ಅರ್ಲಿಯರ್ ಇಟ್ ವಾಸ್ ಎ ಸಪರೇಟ್ ಆ್ಯಕ್ಟ್, ಬೋನಸ್ ಆ್ಯಕ್ಟ್ ಅಂತ, ಬೋನಸ್ ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ಅಂತ ಹೇಳ್ತಿದ್ವಿ ನಾವಲ್ಲಿ. ಓಕೆ, ಸೊ ನಾವು in this particular code on wages 2019, ಇದರಲ್ಲಿ ನಮ್ಮ ಪ್ರಾಬ್ಲಮಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಕಲಂಗಳ ಅರ್ಥವನ್ನು ನಾವು ಮೊದಲೇ ಮಾಡಿಕೊಂಡ್ರೆ ಪ್ರಾಬ್ಲಮ್ ರಿಸಾಲ್ವ್ ಮಾಡೋದು ಈಸಿ. ಒಂದು, ಬೋನಸ್ ಕೊಡೋದ್ರ ಬಗ್ಗೆ ನಿಮಗೆ ಪ್ರಾಬ್ಲಮ್ ಬರ್ತದೆ, ವೆದರ್ ಹಿ ಕ್ಯಾನ್ ಗೆಟ್ ಬೋನಸ್ ಅಂತ. ಇನ್ನೊಂದು, ಬೋನಸ್ ಅವನಿಗೆ ಎಲಿಜಿಬಿಲಿಟಿ ಬಗ್ಗೆ ಪ್ರಾಬ್ಲಮ್ ಬರ್ತದೆ. ಅವನಿಗೆ ಬೋನಸ್ ಕೊಡಲಿಕ್ಕೆ ಅವನು ಕಾನೂನು ಬಾಹಿರನಾಗಿದ್ದಾನೆ, ಈಸಿ ನಾಟ್ ಎಲಿಜಿಬಲ್. ಈ ಎರಡು ತೆರನಾದಂಥ ಪ್ರಾಬ್ಲಮ್ಗಳನ್ನು ನಾವು ನೋಡ್ತೀವಿ. ಆದ್ದರಿಂದ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳನ್ನು ಮಾತ್ರ ನಾನು ಇಲ್ಲಿ ನ್ಯಾರೇಟ್ ಮಾಡಿದ್ದೀನಿ. ಸೆಕ್ಷನ್ 26 ಏನು ಹೇಳುತ್ತೆ ಅಂದರೆ, ಕಲಮು 26 ಏನು ಹೇಳುತ್ತೆ ಅಂದರೆ, ಬೋನಸ್ಸನ್ನು ಯಾರಿಗೆ ಕೊಡ್ಬೋದು ಅಂತ. ಅದರಲ್ಲಿ ಪ್ರಮುಖವಾಗಿ I am only discussing these points. ನಿಮ್ಗೆ ಅಕಸ್ಮಾತ್ ನಾನು ಬೋನಸ್ ಆ್ಯಕ್ಟ್ನ ತೋರಿಸ್ಬೇಕು ಅಂತಂದರೆ, ಇಫ್ ಐ ವಾಂಟ್ ಟು ಶೋ ಯು ದಿ ಬೋನಸ್ ಆ್ಯಕ್ಟ್ ಇನ್ ದಿಸ್ ಡೌನ್ಲೋಡ್ಸ್ ಬೋನಸ್ ಕೋಡ್, ದಿಸ್ ಈಸ್ ದಿ ಬೋನಸ್ ಕೋಡ್, ವೇಜಿಸ್ ಕೋಡ್ ಆನ್ ವೇಜಿಸ್ ಆ್ಯಕ್ಟ್ ಅಂತ ಹೇಳ್ತೀವಿ ನಾವು. ಕೋಡ್ ಆನ್ ವೇಜಿಸ್ ಆ್ಯಕ್ಟ್ ಇದರಲ್ಲಿ ಸೆಕ್ಷನ್ 26ಗೆ ಹೋಗ್ಬೇಕಾಗತ್ತೆ ನೀವು. ಯು ಹ್ಯಾವ್ ಟು ಗೋ ಟು ಸೆಕ್ಷನ್ 26. ಎಸ್, ವಿ ವಿಲ್ ಗೆಟ್ ಇಟ್ ಹಿಯರ್. ಇಟ್ ಇಸ್ ಎ ನ್ಯೂ ಚಾಪ್ಟರ್ ಪೇಮೆಂಟ್ ಆಫ್ ಬೋನಸ್ ಅಂತಕ್ಕಂಥದ್ದು ನ್ಯೂ ಚಾಪ್ಟರ್. ಇಲ್ಲಿ ನೀವು ಎಲಿಜಿಬಿಲಿಟಿನ ನೋಡೋದಾದರೆ, ಇಫ್ ಯು ವಾಂಟ್ ಟು ಸಿ ದ ಎಲಿಜಿಬಿಲಿಟಿ,
ನೋಡಿ, so many subsections are there. So many section 1, subsection 1, subsection 2, three, like this, so many. Why it is not moving? Yes. So many subsections are there. Subsection 1, 2, 3, 4, 5, 6, 7, 8. 8 subsections still are there. 8 subsections are there in this ಬೋನಸ್ ಕೋಡಲ್ಲಿ. ಆದರೆ ನಮಗೆ ಸಂಬಂಧಪಟ್ಟಿರೋದು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾವು 26(1) ಮಾತ್ರ ಯೂಸ್ ಮಾಡ್ತೀವಿ. ವಿ ಆರ್ ಯೂಸಿಂಗ್ 26(1) ಓನ್ಲಿ. ಸೆಕ್ಷನ್ 26(1) ಏನು ಹೇಳುತ್ತೆ? ಪ್ರಮುಖವಾಗಿ ಈ ಒಂದು ಕಂಡೀಷನ್ ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿ ಬೋನಸ್ ಕ್ಯಾಲ್ಕುಲೇಟ್ ಮಾಡುವಂತಹ ವರ್ಷಕ್ಕೆ, ಅಕೌಂಟಿಂಗ್ ಇಯರ್ ಅಂತೀವಿ ನಾವು. ಏನು ಹೇಳ್ತೀವಿ ನಾವು? ಅಕೌಂಟಿಂಗ್ ಇಯರ್. ಬೋನಸ್ ನಿಮ್ಗೆ ಸಿಗಬೇಕು ಅಂತಂದರೆ ಆ ಒಂದು ಇಂಡಸ್ಟ್ರಿಯ ಅಕೌಂಟಿಂಗ್ ಇಯರ್ ಕಂಪ್ಲೀಟ್ ಆಗಬೇಕು. ಅಕೌಂಟಿಂಗ್ ಇಯರು ಕಂಪ್ಲೀಟ್ ಆಗಬೇಕು. ನಾರ್ಮಲಿ ಫೈನಾನ್ಷಿಯಲ್ ಇಯರ್ ಇರುತ್ತೆ. ಅದು ನಾರ್ಮಲಿ ಫೈನಾನ್ಷಿಯಲ್ ಇಯರ್ ಇರುತ್ತೆ. ಆ ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ನಿಂದ ಮಾರ್ಚ್ವರೆಗೆ, 1/4 ಆಫ್ ದಟ್ ಇಯರ್ ಟು 31st ಮಾರ್ಚ್ ಆಫ್ ದಟ್ ಇಯರ್ ಅಂತ ಹೇಳ್ಬೋದು ನಾವು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಅವನು 30 ದಿವಸ ಕೆಲಸ ಮಾಡಿದ್ದ ಅಂದರೆ ಈಸ್ ಎಲಿಜಿಬಲ್ ಫಾರ್ ಬೋನಸ್. ಕನಿಷ್ಠ 30 ದಿವಸ ಕೆಲಸ ಮಾಡಿದರೆ ಈಸ್ ಎಲಿಜಿಬಲ್. ದ ಎಸ್ಟಾಬ್ಲಿಷ್ಮೆಂಟ್, ಅದು ಯಾವುದು ಎಸ್ಟಾಬ್ಲಿಷ್ಮೆಂಟು? ಚಾಪ್ಟರ್ 4ನಲ್ಲಿ ಹೇಳಿದಂಥ ಇಂಡಸ್ಟ್ರಿ. ಈ ಚಾಪ್ಟರ್ 4 ಏನಿದೆಯಲ್ಲ, ಸೆಕ್ಷನ್ 26ರಿಂದ 41ರಲ್ಲಿ ಇರ್ತಕ್ಕಂಥ ಈ ಎಲ್ಲ ಭಾಗಗಳಲ್ಲಿ ಯಾವುದು ಅಪ್ಲೈ ಆಗುತ್ತೆ ಅದು ಅಂತ. ಓಕೆ, ಫರ್ದರ್ ಏನಾಗುತ್ತೆ ಅಂತಂದರೆ, ಹಿ ಹ್ಯಾಸ್ ಅಲಾಕೇಬಲ್ ಸರ್ಪ್ಲಸ್. ದ ಎಂಪ್ಲಾಯೀಸ್ ರಿಕ್ವೈರ್ಡ್ ಟು ಪೇ ಸಬ್ಜೆಕ್ಟ್ ಟು ದ ಸ್ಟ್ಯಾಚ್ಯೂಟರಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಲಿಮಿಟ್ಸ್. ಬೋನಸ್ಗೆ ಮಿನಿಮಮ್ ಲಿಮಿಟ್ ಇದೆ 100 ರೂಪೀಸು, ಮ್ಯಾಕ್ಸಿಮಮ್ ಲಿಮಿಟು ಇದೆ. ಒಂದು ನೋಟಿಫಿಕೇಶನ್ ಹೊಡಿಸ್ತಾರೆ ಎಷ್ಟು ಅನ್ನೋದು, ಅದನ್ನು ನಾವು ಪೇ ಮಾಡಬೇಕಾಗ್ತದೆ. ಓಕೆ, ಇಲ್ಲಿ ಏನು ನಾವು ತಿಳ್ಕೊಬೇಕಂತಂದರೆ, ಹೆವಿ ಪ್ರಾಫಿಟ್ ಡಸ್ ನಾಟ್ ಆಟೋಮೆಟಿಕಲಿ ಎಂಟೈಟಲ್ ಎಂಪ್ಲಾಯೀಸ್ ಟು ಎನಿ ಅಮೌಂಟ್ ದೇ ಡಿಮಾಂಡ್. ಏನು ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂಥೇಳಿ ನೀವು ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡಬೇಕು ಅಂತೇಳಿ. ದೇರ್ ಇಸ್ ಎ ಮ್ಯಾಕ್ಸಿಮಮ್ ಸೇಲಿಂಗ್ ಲಿಮಿಟ್ ಆಲ್ಸೋ, ದೇರ್ ಇಸ್ ಎ ಮಿನಿಮಮ್ ಸೇಲಿಂಗ್ ಲಿಮಿಟ್ ಆಲ್ಸೋ ಫಾರ್ ದ ಬೋನಸ್. ಸೊ 26ರ ಪ್ರಕಾರ ಬೋನಸ್ ಕೊಡಲೇಬೇಕು, ಬೋನಸನ್ನು ಕೊಡಲೇಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೆನ್ ಅದರದ್ದು ಕನ್ನಡ ವರ್ಷನ್ನ ಇಲ್ಲಿ ಬರೆದಿದ್ದೀನಿ. ಸೆಕ್ಷನ್ 31 ಟಾಕ್ಸ್ ಅಬೌಟ್ ಅಲಾಕೇಬಲ್ ಸರ್ಪ್ಲಸ್. ಎಷ್ಟು ಫಂಡನ್ನು ನಾವು ಅಲಾಟ್ ಮಾಡ್ಬೋದು ಅಂತಕ್ಕಂಥದ್ದು. ಎಸ್ಪೆಷಲಿ ಬ್ಯಾಂಕಿಗೆ ಮತ್ತು ನಾನ್ ಬ್ಯಾಂಕಿಗೆ ಇದೊಂದು ಸಪ್ರೇಟ್ ಇಶ್ಯೂ ಇದೆ. ಇದ್ರ ಮೇಲೆ ಏನು ಸ್ಪೆಸಿಫಿಕ್ ಪ್ರಾಬ್ಲಮ್ಗಳು ಬಂದಿಲ್ಲ. ಬ್ಯಾಂಕಿಂಗ್ ಕಂಪ್ನಿ ಏನು ಮಾಡ್ಬೋದು, 60% ಆಫ್ ದ ಅವೈಲೇಬಲ್ ಸರ್ಪ್ಲಸ್ಸನ್ನು ಬೋನಸ್ ಪರ್ಪಸ್ಗೆ ತಗೋಬೋದು, 67% ಬೇರೆ ಇಂಡಸ್ಟ್ರಿಗಳಿಗೆ ತಗೋಬೋದು ಅಂತಕ್ಕಂಥದ್ದು. ದಸ್ ದ ಅಮೌಂಟ್ ಆಫ್ ಬೋನಸ್ ಡಿಪೆಂಡ್ಸ್ ಆನ್ ಅವೈಲೇಬಲ್ ಸರ್ಪ್ಲಸ್, ಅಲಾಕೇಬಲ್ ಸರ್ಪ್ಲಸ್ ಆ್ಯಂಡ್ ಸ್ಟ್ಯಾಚ್ಯೂಟರಿ ಮಿನಿಮಮ್ ಆ್ಯಂಡ್ ಸ್ಟ್ಯಾಚ್ಯೂಟರಿ ಮ್ಯಾಕ್ಸಿಮಮ್. ಇದೆಲ್ಲದರ ಮೇಲೆ ಬೋನಸ್ ಎಷ್ಟು ಬರ್ತದೆ ಅನ್ನೋದು ನಿರ್ಧಾರ ಆಗುತ್ತೆ. ದೆನ್ ಅದರ ಕನ್ನಡ ವರ್ಷನ್ ಸೆಕ್ಷನ್ 30 to 35, 32ರಿಂದ 35ರವರೆಗಿನ ಸೆಕ್ಷನ್ಗಳು ಏನು ಹೇಳ್ತವೆ ಅಂತಂದರೆ, ಬೋನಸ್ಸನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಮೆಥಡನ್ನು ಹೇಳ್ತವೆ. ಗ್ರಾಸ್ ಪ್ರಾಫಿಟ್ ಎಷ್ಟು ಬಂತು, ಅವೈಲೇಬಲ್ ಪ್ರಾಫಿಟ್ ಎಷ್ಟು ಬಂತು, ಡಿಡಕ್ಷನ್ ಎಷ್ಟು ಬಂತು, ಡೈರೆಕ್ಟ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟು. ಓಕೆ, ದ ಎಂಪ್ಲಾಯರ್ ಕೆನಾಟ್ ಆರ್ಬಿಟ್ರಲಿ, ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಕೆನಾಟ್ ಆರ್ಬಿಟ್ರಲಿ ಡಿನೈ ಬೋನಸ್ ಇಫ್ ಅಲಾಕೇಬಲ್ ಸರ್ಪ್ಲಸ್ ಎಕ್ಸಿಸ್ಟ್ಸ್. ಅಲಾಕೇಬಲ್ ಸರ್ಪ್ಲಸ್ ಇದೆ ಅಂಥೇಳಿ ಇದ್ದರೆ ಬೋನಸ್ ಕೊಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾರ್ ಕ್ಯಾನ್ ಎಂಪ್ಲಾಯ್ ಡಿಮಾಂಡ್ ಬೋನಸ್ ಬಿಯಾಂಡ್ ಸ್ಟ್ಯಾಚ್ಯೂಟರಿ ಫಾರ್ಮುಲಾ. ಈ ಒಂದು ವೇಜಿಸ್ ಕೋಡ್ ಆನ್ ವೇಜಿಸಲ್ಲಿ ಹೇಳಿದಂತಹ ಫಾರ್ಮುಲಾ ಏನಿದೆ ಅದನ್ನು ಹೊರತುಪಡಿಸಿ ಅದಕ್ಕೆ ಮೀರಿದಂತೆ ನಾವು ಬೋನಸ್ಸನ್ನು ಕೇಳಲಿಕ್ಕೆ ಆಗೋದಿಲ್ಲ. ದೆನ್ ಸೆಕ್ಷನ್ 36 ಸೆಟ್ ಆಫ್ ಆ್ಯಂಡ್ ಸೆಟ್ ಆನ್. ಬೋನಸ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದಾ, ಪೇಮೆಂಟಲ್ಲಿ ಏನಾದರೂ ನಿಮ್ಮ ಡ್ಯೂಸ್ ಇದ್ದರೆ ಅದನ್ನ ಬೋನಸಲ್ಲಿ ಕಟ್ ಮಾಡ್ಬೋದಾ.
Okay, if profits are inadequate, deficiency is set off against future surplus. Okay, time for payment of bonus. This is very important. ಬೋನಸ್ನ ಎಷ್ಟು ದಿವಸದೊಳಗೆ ಕೊಡ್ಬೋದು? ಆ್ಯಕ್ಚುಲಿ 8 months ಅಂತಿದೆ ಕಾನೂನಲ್ಲಿ. 8 months ಒಳಗಡೆ ಬೋನಸ್ ಕೊಡಬೇಕು. ಬೋನಸ್ ಡ್ಯೂ ಇದ್ದ 8 ತಿಂಗಳ ಒಳಗಡೆ ಬೋನಸ್ ಕೊಡಬೇಕು ಅಂತಕ್ಕಂಥ ಕಾನೂನು ಇದೆ. ಅದರ ಮೇಲೆ ಒಂದು ಪ್ರಾಬ್ಲಮ್ಮು ಬರ್ತದೆ. ಇದು ನಿಮಗೆ ದ ಬ್ರೀಫ್ ಐಡಿಯಾ ಅಬೌಟ್ ದಿ ಬೋನಸ್ ಆ್ಯಕ್ಟ್. ನನಗೆ ನನ್ನ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಇರ್ತಕ್ಕಂತಹ ಬ್ರೀಫ್ ಐಡಿಯಾನ ನಾನು ನಿಮಗೆ ಕೊಟ್ಟು ಒಂದೊಂದೇ ಪ್ರಾಬ್ಲಮ್ಗಳನ್ನು ಇವಾಗ ಚರ್ಚೆಗೆ ತರ್ತೀನಿ. ಪ್ರಾಬ್ಲಮ್ ನಂಬರ್ 1. ಪ್ರಾಬ್ಲಮ್ 1 ಏನು ಹೇಳುತ್ತೆ? X was employed in an industry. The industry got heavy profit during the academic year. ಆ್ಯಕ್ಚುಲಿ ಇದು ಅಕಾಡೆಮಿಕ್ ಇಯರ್ ಆಗಬಾರ್ದು, ಅಕೌಂಟಿಂಗ್ ಇಯರ್ ಆಗಬೇಕು. ಶೈಕ್ಷಣಿಕ ವರ್ಷ ಅಂತ ಬರ್ತಾರೆ ನೋಡಿ. ಇದನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು. ದಿಸ್ ಈಸ್ ಟು ಬಿ ರಿಟನ್ ಆ್ಯಸ್ ಅಕೌಂಟಿಂಗ್ ಇಯರ್. ತಪ್ಪಾಗಿದೆ ಅದು. ಅಕೌಂಟಿಂಗ್ ಇಯರ್ ಅಂಥೇಳಿ ಆಗ್ಬೋದು. ಓಕೆ, ಸಾಕಷ್ಟು ಲಾಭವನ್ನು ಗಳಿಸುತ್ತದೆ. ಮತ್ತು ಇತರರು ಎಕ್ಸ್ ಮತ್ತು ಇತರರು ಏನು ಮಾಡ್ತಾರೆ? ಬೋನಸ್ಸಿಗೆ ಬೇಡಿಕೆ ನೀಡುತ್ತಾರೆ. ಇವರಿಗೆ ಸಲಹೆಯನ್ನು ನೀಡಿದೆ. ಅಂದರೆ ಅವರು ಬೋನಸ್ಗೆ ಎಲಿಜಿಬಲ್ ಇದ್ದಾರೋ ಇಲ್ಲೋ ಅನ್ನೋ ಸಲಹೆಯನ್ನು ನೀಡಿರಿ. ಫಸ್ಟ್ ಯು ಹ್ಯಾವ್ ಟು ರೈಟ್ ದಿಸ್ ಬೋನಸ್ ಆ್ಯಂಡ್ ಚಾಪ್ಟರ್ 6. ವೆದರ್ ಇಟ್ ಇಸ್ ಚಾಪ್ಟರ್ 6. Yes, sorry, chapter 4, payment of bonus, not chapter 6, chapter 4. ಚಾಪ್ಟರ್ 4ರಲ್ಲಿ ಬರುತ್ತೆ. ಅದರಲ್ಲಿ ನಾನು ನಿಮಗೆ 26/1 ಸೆಕ್ಷನನ್ನು ಇಲ್ಲಿ ಕಾಪಿ ಮಾಡಿಬಿಟ್ಟಿದ್ದೀನಿ. 26/1 ಸೆಕ್ಷನನ್ನು ಕಾಪಿ ಮಾಡಿದ್ದೀನಿ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಏನು? ವೆದರ್ ಆರ್ ನಾಟ್ ಎಂಪ್ಲಾಯರ್ ಹ್ಯಾಸ್ ಎನಿ ಅಲಾಕೇಬಲ್ ಸರ್ಪ್ಲಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಅಕೌಂಟಿಂಗ್ ಇಯರ್. ನೋಡಿ ಶಬ್ದ ಹೇಗಿದೆ. ಈ ಶಬ್ದವನ್ನು ನಾವು ಉಪಯೋಗ ಮಾಡಿದರೆ ಅವನಿಗೆ ಲಾಭ ಆಗಿದೆಯೋ ಹಾನಿಯಾಗಿದೆಯೋ ಬೋನಸ್ಸನ್ನು ಕೊಡಲೇಬೇಕು. ಎಷ್ಟು ಕೊಡಬೇಕು? 8.33 ಕೊಡಬೇಕು ಬೋನಸ್ಸನ್ನು. 8.33 ಕ್ಯಾಲ್ಕುಲೇಟೆಡ್ ಇಲ್ಲಿದೆ ನೋಡಿ. ಎಟ್ ದ ರೇಟ್ ಆಫ್ 8.33 8.33%. ಏನಿದೆ 8.33%? 1 month ಸ್ಯಾಲ್ರಿ. 8.33 ಏನಾಗುತ್ತೆ? 1 month ಸ್ಯಾಲ್ರಿ ಆಗುತ್ತೆ. ಇದು ಹೇಗೆ ಅಂತಂದರೆ, ಇಫ್ ಯು ಡಿವೈಡ್ 100 rupees by 12 months, ಯು ವಿಲ್ ಗೆಟ್ ದಿಸ್ ಫಾರ್ಮುಲಾ. ಅಷ್ಟು ಕೊಡಲೇಬೇಕು. ಅವನ ಸಂಬಳ 10,000 ರೂಪಾಯಿ ಇತ್ತು ಅಂತಂದರೆ, ಅವನು ಒಂದು ತಿಂಗಳಿಗೆ 10,000 ಇತ್ತಂದರೆ ಕನಿಷ್ಠ ಬೋನಸ್ಸನ್ನು ಅವರು 10,000 ಕೊಡಲೇಬೇಕು. ಒಂದು ವರ್ಷದ ಸಂಬಳ 80 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ, ಕನಿಷ್ಠ 100 ರೂಪಾಯಿ ಬೋನಸ್ ಕೊಡಲೇಬೇಕು. ಮಿನಿಮಮ್ 100, ಮ್ಯಾಕ್ಸಿಮಮ್ ಗೌರ್ಮೆಂಟ್ ವಿಲ್ ಫಿಕ್ಸ್ ದ ರೇಟ್. There shall be paid every employee drawing wages not exceeding such amount as per mensem as determined by notification ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ. ಬೈ ದ ಅಪ್ರಾಪ್ರಿಯೇಟ್ ಗೌರ್ಮೆಂಟ್, ನೋಟಿಸ್ ಕೊಡುವಂಥದ್ದು ಯಾವುದು? ಸರ್ಕಾರ. ಬೈ ಹೀಸ್ ಎಂಪ್ಲಾಯರ್ ಹೂ ಹ್ಯಾಸ್ ಪುಟ್ ಇನ್ ಎಟ್ ಲೀಸ್ಟ್ 30 days ಆಫ್ ಸರ್ವಿಸ್, 30 days ಆಫ್ ವರ್ಕ್ in an accounting year. An annual minimum bonus calculated at the rate of 8.33% of wages earned by the employee are 100 rupees. Whichever is higher. ಅಷ್ಟು ಕೊಡಬೇಕು ನಿಮಗೆ. 100 ರೂಪಾಯಿ. ಅವನು ಒಂದು ವರ್ಷದ ಸಂಬಳ 100 ರೂಪಾಯಿಗಿಂತ ಕಡಿಮೆ ಇದ್ದರೆ 100 ರೂಪಾಯಿ ಕೊಡಬೇಕು. ಇರ್ರಿಲೆವೆಂಟ್ ಇವತ್ತು ಯಾರ ಸಂಬಳನೂ, ಒಂದು ದಿನದ ಸಂಬಳನೂ 100 ರೂಪಾಯಿ ಕೆಳಗಿಲ್ಲ. ಆದರೆ ಅವರು ಕನಿಷ್ಠ ಏನು ಕೊಡ್ಬೇಕು? ಹಂಗಾರೆ
ಪ್ರಾಕ್ಟಿಕಲ್ ಆಗಿ 1 ತಿಂಗಳು ಸಂಬಳ ಕೊಡಬೇಕು. ಅವರು ಕಂಪನಿ ಅಥವಾ ಅವ್ರ ಇಂಡಸ್ಟ್ರಿ ಲಾಭ ಮಾಡಲಿ ಬಿಡಲಿ, ವೆದರ್ ಆರ್ ನಾಟ್ ದ ಎಂಪ್ಲಾಯರ್ ಹ್ಯಾಸ್ ಎನಿ ಅಲಾಕೇಬಲ್ ಸರ್ಪ್ಲಸ್ ಆರ್ ನಾಟ್. ಅವನಿಗೆ ಬೋನಸ್ ಕೊಡೋಕೆ ದುಡ್ಡು ಐತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಷ್ಟು ಕೊಡಬೇಕು. ದಟ್ ಈಸ್ ದ ಸ್ಟ್ಯಾಚ್ಯೂಟರಿ ಮ್ಯಾಂಡೇಟ್. ಸೊ ದಿಸ್ ಈಸ್ ಫಸ್ಟ್ ಪಾಯಿಂಟ್, ದೇ ಆರ್ ಎಲಿಜಿಬಲ್ ಫಾರ್ ಬೋನಸ್. ಓನ್ಲಿ ಥಿಂಗ್, ದೇ ಮೈಟ್ ಹ್ಯಾವ್ ಕಂಪ್ಲೀಟೆಡ್ 30 days ಆಫ್ ಸರ್ವಿಸ್ ಇನ್ ದ್ಯಾಟ್ ಅಕೌಂಟಿಂಗ್ ಇಯರ್. ಆಮೇಲೆ ವರ್ಡಿಂಗನ್ನು ಸೂಕ್ಷ್ಮವಾಗಿ ನೋಡಬೇಕಿಲ್ಲಿ ನೀವು. ದ ಇಂಡಸ್ಟ್ರಿ ಗಾಟ್ ಹೆವಿ ಡ್ಯೂರಿಂಗ್ ದ ಅಕಾಡೆಮಿಕ್ ಇಯರ್. ಓನ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ದ ಅಕಾಡೆಮಿಕ್ ಇಯರ್ ದೇ ಕ್ಯಾನ್ ಡಿಮಾಂಡ್. Number 1, what we can write here is 1, as per section 26(1), if X and others completed 30 days work in that accounting year, they are eligible for bonus. They are eligible for bonus. ಒಂದು ವೇಳೆ ಎಕ್ಸ್ ಮತ್ತು ಇತರರು 30 ದಿನಗಳ ಸೇವೆಯನ್ನು ಆ ಒಂದು ಅಕೌಂಟಿಂಗ್ ವರ್ಷದಲ್ಲಿ ಮಾಡಿದ್ದರೆ ಅವರು ಬೋನಸ್ಸಿಗೆ ಅರ್ಹರಾಗುತ್ತಾರೆ. ಪ್ರಾಫಿಟ್ ಮಾಡಿದಾರೋ ಬಿಟ್ಟಾರೋ ದಿಸ್ ಈಸ್ ಇರ್ರೆಲೆವೆಂಟ್ ಬಿಕಾಸ್ ಆಫ್ ಸೆಕ್ಷನ್ 26(1). ದಿಸ್ ಈಸ್ ಇರ್ರೆಲೆವೆಂಟ್. ಇದೇ ನಮ್ಮ ಉತ್ತರ. ದಿಸ್ ಇಟ್ ಸೆಲ್ಫ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್? ಅದಕ್ಕೆ ಈ ಜಲನ್ ಟ್ರೇಡಿಂಗ್ ಕಂಪ್ನಿಯ ಒಂದು ಕೇಸ್ ಲಾನು ಬರೀಬೋದು ನೀವು. ಯು ಕ್ಯಾನ್ ರೈಟ್ ದಿಸ್ ಕೇಸ್ ಲಾ ಆಲ್ಸೋ. ಈ ಪ್ರಕರಣದಲ್ಲಿ ಹೇಳ್ತಾರೆ ಏನು, ಬೋನಸ್ ಬೇಸ್ಡ್ ಆನ್ ಅಕಾರ್ಡಿಂಗ್ ಬೋನಸ್ ಆಸ್ ಎ ಸ್ಟ್ಯಾಚ್ಯೂಟರಿ ರೈಟ್. ದಿಸ್ ಈಸ್ ಇಂಪಾರ್ಟೆಂಟ್. ಗವರ್ನ್ಡ್ ಬೈ ದ ಫಾರ್ಮುಲಾ ಪ್ರಿಸ್ಕ್ರೈಬ್ಡ್ ಬೈ ದ ಲಾ ರಾದರ್ ದೆನ್ ಬೈ ಎಂಪ್ಲಾಯರ್ಸ್ ಡಿಸ್ಕ್ರಿಷನ್. ಇಲ್ಲಿ ಮಾಲೀಕನ ವಿವೇಚನೆ ಏನೂ ಇಲ್ಲ, ಕಾನೂನಿನ ಪ್ರಕಾರ ಬೋನಸನ್ನು ಕೊಡಲೇಬೇಕು ಅನ್ನೋದನ್ನು ಈ ಜಲನ್ ಟ್ರೇಡಿಂಗ್ ಕಂಪನಿ ವರ್ಸಸ್ ಮಿಲ್ ಮಜ್ದೂರ್ ಸಭಾ ಪ್ರಕರಣದಲ್ಲಿ ಹೇಳಲಾಗತ್ತೆ. ದೆನ್ ಇನ್ ದ ಪ್ರೆಸೆಂಟ್ ಕೇಸ್, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ ದೋಸ್ ಥಿಂಗ್ಸ್ ಆರ್ ಎಕ್ಸ್ಪ್ಲೇನ್ಡ್ ಹಿಯರ್. ಎಕ್ಸ್ ಈಸ್ ಎನ್ ಎಂಪ್ಲಾಯ್ ಆಫ್ ದ ಇಂಡಸ್ಟ್ರಿ. ದ ಇಂಡಸ್ಟ್ರಿ ಅರ್ನ್ಡ್ ಹೆವಿ ಪ್ರಾಫಿಟ್. ಇದೇನು ನಮಗೆ ಬೇಕಾಗಿಲ್ಲ, ಅದರ್ವೈಸ್ ಆಲ್ಸೋ ಬೋನಸ್ ಕ್ಯಾನ್ ಬಿ ಗಿವನ್. ದೇರ್ಫೋರ್ ಇಟ್ ಈಸ್ ಲೈಕ್ಲಿ ದ್ಯಾಟ್ ದೇರ್ ಈಸ್ ಅನ್ ಅವೈಲೇಬಲ್ ಸರ್ಪ್ಲಸ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ an allocable surplus. If X and other employees satisfy the conditions of section 26, particularly completion of 30 working days, they are entitled to bonus. However, they cannot demand bonus merely because the employer earned heavy profit, nor can they insist upon arbitrary percentage. ತಾವು ಪರ್ಸೆಂಟೇಜ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಮಸ್ಟ್ ಬಿ ಕ್ಯಾಲ್ಕುಲೇಟೆಡ್. 31 to 36 ಅಲ್ಲಿ ಏನು ಫಾರ್ಮುಲಾ ಹೇಳಿದಾರೆ ಆ ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೀವು ಬರೆದ್ರೆ ನಿಮ್ಮ ಆನ್ಸರ್ ಪರ್ಫೆಕ್ಟ್ ಆಗುತ್ತೆ. ಅದನ್ನೇ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ಪ್ರಾಬ್ಲಮ್ ನಂಬರ್ 2. ಎ ವಾಸ್ ಎಂಪ್ಲಾಯ್ಡ್ ಇನ್ ಇಂಡಸ್ಟ್ರಿ ಆ್ಯಂಡ್ ರೆಗ್ಯುಲರ್ ವೇಜ್ ವೇರ್ ಪೇಡ್ ಟು ಹಿಮ್. ದ ಇಂಡಸ್ಟ್ರಿ ಗಾಟ್ ಹೆವಿ ಪ್ರಾಫಿಟ್ಸ್. ಸೇಮ್ ಆನ್ಸರ್. ರಿಪೀಟ್ ಪ್ರಾಬ್ಲಮ್. This is also a repeat problem. Problem number 2. Problem 2. This problem is regarding certain situation where bonus is disqualified. Bonus is disqualified. Bonus will not be given. Bonus will not be given when a person is involved in fraud, in riotous activity, in theft, misappropriation, etc. ಇವೆಲ್ಲ ಕ್ರಿಮಿನಲ್ ಅಫೆನ್ಸ್. ಅಂಥದ್ರಲ್ಲಿ ಇನ್ವಾಲ್ವ್ ಆಗಿದ್ದರೆ ಬೋನಸ್ ಕೊಡೋದಿಲ್ಲ. ನೋಡಿ, ಸಮ್ ವರ್ಕರ್ಸ್ ಹೂ ವೇರ್ ಡಿಸ್ಮಿಸ್ಡ್
for misconduct in December 2015, claimed bonus for the accounting year 2014-15. The management denied their claim on the ground that they were dismissed for misconduct. So misconduct is available in this section 29. ಆದ್ದರಿಂದ ನೀವು ಸೂಪರ್ಫಿಷಿಯಲಿ ಪ್ರಾಬ್ಲಮ್ ನೋಡಿದರೆ ಇವರಿಗೆ ಬೋನಸ್ಸು ಸಿಕ್ಕೋದಿಲ್ಲ. ಆದರೆ ಈ ಪ್ರಾಬ್ಲಮನ್ನು ಟ್ರ್ಯಾಪ್ ಪ್ರಾಬ್ಲಮ್ ಅಂತಾರೆ. ಇದಕ್ಕೆ ದೀಸ್ ಪ್ರಾಬ್ಲಮ್ಸ್ ಆರ್ ಕಾಲ್ಡ್ ಟ್ರ್ಯಾಪ್. ಎಕ್ಸಾಮಲ್ಲಿ ಏನೂ ಸರಿಯಾಗಿ ಓದಲಾರ್ದ ಪಟ ಸುಮ್ಮನೆ ನೋಡಿಬಿಟ್ಟು ಮೇಲ್ನೋಟಕ್ಕೆ ನೋಡಿಬಿಟ್ಟು ಉತ್ತರ ಬರೆಯೋರು ಏನು ಮಾಡ್ತಾರೆ, ಇಲ್ಲ ಅವ್ರಿಗೆ ಬೋನಸ್ ಬರೋದಿಲ್ಲ ಅಂಥೇಳಿ ಈ ಕ್ಲಾಸ್ ಹಾಕ್ಬಿಡ್ತಾರೆ. ದ ಆನ್ಸರ್ ಈಸ್ ನಾಟ್ ದಿಸ್ ವರ್ಡ್, ನಾಟ್ ದಿಸ್. ಯಾಕೆ ಅಂತ ಹೇಳ್ತೀನಿ ನಾನು. ಸಿ, ದೇ ಆರ್ ಎಲಿಜಿಬಲ್ ಫಾರ್ ಬೋನಸ್ ಫಾರ್ ದ ಇಯರ್ ಬೋನಸ್ ಅಕ್ರೂಡ್. ಬೋನಸ್ ಅಕ್ರೂಡ್ ಅವ್ರ ಹೆಸರಿಗೆ ಬೋನಸ್ ಅಕ್ರೂ ಆಗಿದೆ. ಯಾವ ಇಯರ್ಗೆ? 2014-15 ಇದಕ್ಕೆ ಅಕ್ರೂ ಆಗಿದೆ, ಇದಕ್ಕೆ ಅಕ್ರೂ ಆಗಿದೆ. ಆಮೇಲೆ ದೇರ್ ಈಸ್ ಒನ್ ಲಾ, ದೇರ್ ಈಸ್ ಒನ್ ಸೆಕ್ಷನ್ 39 ಅಂದ್ಕೊಳ್ತೀನಿ ನಾವು. ಸೆಕ್ಷನ್ 39(1). ಎಸ್, ಸೆಕ್ಷನ್ 39(1). ಸೆಕ್ಷನ್ 39(1) ಏನು ಹೇಳುತ್ತೆ ಅಂತಂದರೆ, ಸೆಕ್ಷನ್ 39(1) 8 ತಿಂಗಳೊಳಗೆ 8 ಮಂತ್ಸ್ ಒಳಗೆ ಬೋನಸ್ ಕೊಡಬೇಕು. 8 ಮಂತ್ಸ್ ಒಳಗೆ ಬೋನಸ್ ಕೊಡ್ಬೇಕಂದ್ರೆ ಏಪ್ರಿಲ್ ತಿಂಗಳಿಂದ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 30ರೊಳಗೆ ಬಿಫೋರ್ 30/11/2025 ಬೋನಸ್ ಪೇಮೆಂಟ್ ಮುಗಿದು ಬಿಡಬೇಕು. ಬೋನಸ್ ಪೇಮೆಂಟು ಮುಗಿದು ಬಿಡಬೇಕು, ಕೊಟ್ಟು ಬಿಡಬೇಕು ಅವ್ರಿಗೆ ಬೋನಸ್. ಯಾಕೆಂದರೆ ಆ್ಯಸ್ ಪರ್ ಸೆಕ್ಷನ್ 39(1), ಆ್ಯಸ್ ಪರ್ ಸೆಕ್ಷನ್ 39(1) ಪ್ರಕಾರ ಕೊಟ್ಟು ಬಿಡಬೇಕು. ಕೊಟ್ಟಿದ್ದ ಮೇಲೆ ಡಿಸೆಂಬರ್ ತಿಂಗಳಲ್ಲಿ ಅವರು ಮಿಸ್ಚೀಫ್ ಮಾಡಿದರು ಅಂತ ಇಟ್ಕೊಳ್ಳಿ. ದೇ ಹ್ಯಾವ್ ಮಿಸ್ಬಿಹೇವ್ಡ್ ಇನ್ ದ ಮಂತ್ ಆಫ್ ಡಿಸೆಂಬರ್. ಆವಾಗ ಡಿಸೆಂಬರ್ನಲ್ಲಿ ಅವ್ರಿಗೆ ಏನು ಮಾಡ್ತಾರೆ, ಕೆಲಸದಿಂದ ತೆಗಿತಾರೆ. ಅವ್ರು ಡಿಸೆಂಬರ್ನಲ್ಲಿ ಮಿಸ್ಕಂಡಕ್ಟ್ ಮಾಡಿದ್ದಾರೆ ಅಂಥೇಳಿ ನಾವು ತೊಗೊಂಡ್ರೆ ದೇ ಬಿಕಮ್ ಎಲಿಜಿಬಲ್ ಫಾರ್ ಬೋನಸ್. ದೇ ಬಿಕಮ್ ಎಲಿಜಿಬಲ್ ಫಾರ್ ಬೋನಸ್. ನೀವು ಈ ರೀತಿ ಅನಲೈಸಿಸ್ ಮಾಡಿದರೆ ಯು ವಿಲ್ ಗೆಟ್ 100% ಮಾರ್ಕ್ಸ್. ಒಂದು, ನೀವು ಅಕ್ರೂವಲ್ ಬೇಸಿಸ್ ಮೇಲೂ ಆರ್ಗ್ಯುಮೆಂಟ್ ಮಾಡ್ಬೋದು. ಇನ್ನೊಂದು, ಡೇಟ್ ಬೇಸಿಸ್ ಮೇಲೆ ಆರ್ಗ್ಯುಮೆಂಟ್ ಮಾಡ್ಬೋದು. ಡೇಟ್ ಬೇಸಿಸ್ ಮೇಲೂ ಆರ್ಗ್ಯುಮೆಂಟ್ ಮಾಡ್ಬೋದು. ಆ ರೀತಿ ಮಾಡಿದಾಗ ನೀವೇನಾಗುತ್ತೆ, ನಿಮ್ಗೆ ಫುಲ್ ಮಾರ್ಕ್ಸ್ ಬರ್ತದೆ ಈ ಪ್ರಾಬ್ಲಮ್ಗೆ ಅಂಥೇಳಿ. ಓಕೆ, ಇದರಲ್ಲಿ ಫಸ್ಟ್ ಪಾಯಿಂಟ್ ಇದನ್ನು ಬರೀಬೇಕು ನೀವು. ಒಂದು ವೇಳೆ ಮೋಸ, ಏನು ಗಲಾಟೆ, ಕಳ್ಳತನ ಇಂತಹ ಕೃತ್ಯದಲ್ಲಿ ತೊಡಗಿದ ಕೆಲಸಗಾರರಿಗೆ ಬೋನಸ್ಸನ್ನು ಕೊಡುವುದನ್ನು ನಿರಾಕರಿಸಬಹುದೆಂದು ಕಲಂ 29 ಹೇಳುತ್ತದೆ. ಕಲಂ 29 ಹೇಳುತ್ತದೆ. ಪ್ರಸ್ತುತ ಪ್ರಕರಣದಲ್ಲಿ ಒಂದು ವೇಳೆ ಅವರು ಡಿಸೆಂಬರ್ ತಿಂಗಳಲ್ಲಿ ಈ ರೀತಿಯಾದ ತಪ್ಪನ್ನು ಮಿಸ್ಕಂಡಕ್ಟ್ ಮಾಡಿದರೆ, ಅವರು ತಪ್ಪನ್ನು ಮಾಡಿದರೆ, ಸೆಕ್ಷನ್ 21ಗೆ ತಪ್ಪನ್ನು ಮಾಡಿದರೆ, ಅದಕ್ಕಿಂತ ಮೊದಲೇ ಅವರು ಪೇಮೆಂಟ್ ಆಗಬೇಕಿತ್ತು. ಆದ್ದರಿಂದ ಅವರಿಗೆ ಬೋನಸ್ ಪೇಮೆಂಟು ಎಲಿಜಿಬಿಲಿಟಿ ಇದೆ ಅನ್ನುವಂತಹ ಸ್ಟ್ಯಾಂಡನ್ನು ನೀವು ತಗೊಳ್ಬಹುದು. ಇಲ್ಲಿ ನಾನು ಸೆಕ್ಷನ್ 39 ಏನು ಹೇಳುತ್ತೆ ಅದನ್ನು ಇಲ್ಲಿ ಹೇಳ್ತೇನೆ. ಬೋನಸ್ 39(1), ಬೋನಸ್ ಶಾಲ್ ಬಿ ಪೇಡ್ ವಿದಿನ್ 8 months ಫ್ರಮ್ ದ ಕ್ಲೋಸ್ ಆಫ್ ದ ಅಕೌಂಟಿಂಗ್ ಇಯರ್. ಫ್ರಮ್ ದ ಕ್ಲೋಸ್ ಆಫ್ ದ ಅಕೌಂಟಿಂಗ್ ಇಯರ್. ಅದೇ ಕ್ಯಾಲ್ಕುಲೇಷನ್ನ ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಐ ಹ್ಯಾವ್ ಶೋನ್ ಯು ದಿಸ್ ಕ್ಯಾಲ್ಕುಲೇಷನ್. ಅಕೌಂಟಿಂಗ್ ಇಯರ್, ರೈಟ್. ನೌ ಇನ್ ದ ಪ್ರೆಸೆಂಟ್ ಕೇಸ್, ಇದಕ್ಕೆ ನೀವು ಇದರ ಏನು ಜಸ್ಟಿಫಿಕೇಶನ್ ಈ ಥರ ಬರಿಬೋದು. ಏನು? ದ ವರ್ಕ್ಮನ್ ಕ್ಲೇಮ್ಡ್ ಬೋನಸ್ ಫಾರ್ 14-15. ದೇ ವರ್ ಡಿಸ್ಮಿಸ್ಡ್ ಇನ್ ಡಿಸೆಂಬರ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ accounting year 2014. 8-month period also completes in November itself. Had the bonus been paid on time, he would have got it as the misconduct occurred in 25. ಆದ್ದರಿಂದ ಅವ್ರಿಗೆ ಬೋನಸ್ ಸಿಕ್ಬಿಡ್ತಿತ್ತು. He can also argue that bonus is a deferred wage and accrued benefit of the previous year. ನೀವು ಡಿನೈ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಸ್ಟ್ಯಾಂಡು ಅವ್ರು ತಗೋಬೋದು. ಈ ಎಲ್ಲ ಕಾರಣದಿಂದ ಅವನಿಗೆ ಬೋನಸ್ ಸಿಗಬೇಕಾಗುತ್ತದೆ. ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್.
ಕನ್ನಡದಲ್ಲಿ ಬರೆದಿದ್ದೀನಿ ಅಂದೆ. ದೆನ್ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 3. Problem number 3. What is this? M, an employee with more than 1 year's continuous service. Therefore, 26 condition is satisfied. Section 26 condition is satisfied. In a company was dismissed from his service on account of insubordination. ಅವಿಧೇಯತೆಯ ಆಧಾರದಲ್ಲಿ ಅವನ್ನ ಡಿಸ್ಮಿಸ್ ಮಾಡಿದ್ದಾರೆ. ಇನ್ಸಬಾರ್ಡಿನೇಷನ್ ನೋಡಿ, ಇನ್ಸಬಾರ್ಡಿನೇಷನ್ನು ಸೆಕ್ಷನ್ 29 ಬರುತ್ತೋ ಇಲ್ಲ ಅಂತಕ್ಕಂಥದ್ದು ಮೇಜರ್ ಪ್ರಶ್ನೆ ಇಲ್ಲಿ. ಸೆಕ್ಷನ್ 26 ಪ್ರಕಾರ ಎಲಿಜಿಬಿಲಿಟಿ ಬಂದು ಹೋಯ್ತು, ಯಾಕಂದ್ರೆ 1 ಇಯರ್ ಮಾಡಿದಾನ ಅವನು. ಓಕೆ, ದೆನ್ ದಿಸ್ ಪಾಯಿಂಟ್ ನಂಬರ್ 1 is satisfied. Then what is point number 2? ಪಾಯಿಂಟ್ ನಂಬರ್ 2 ಏನು ಹೇಳುತ್ತೆ ಅಂದರೆ, ಎರಡನೇದು 29 ನಾವು ಅಪ್ಲೈ ಮಾಡಿದರೆ 29 ಸಮಸ್ಯೆಗಳಿದ್ದಾವೆ, ಅದಂತರ ಬರ್ತಾನ. ಅದಕ್ಕೇನು ಅಂತಂದರೆ ಇಲ್ಲಿ ಫ್ರಾಡು, ರಾಯ್ಟಸ್ ಆ್ಯಕ್ಟಿವಿಟಿ, ಥೆಫ್ಟ್. ನೋಡಿ ಇಲ್ಲಿ ಏನು ಫ್ರಾಡ್ ಅಂದರೆ ವಂಚನೆ, ಓಕೆ, ಆಮೇಲೆ ಅಹಿಂಸಾತ್ಮಕ ವರ್ತನೆ, ಓಕೆ, ಕಳ್ಳತನ, ಇವು ಯಾವನ್ನೂ ಅವನು ಮಾಡಿಲ್ಲ. ಇಲ್ಲಿ ಏನು ಮಾಡಿದ್ದಾನೆ? ಅವಿಧೇಯನಾಗಿದ್ದಾನೆ. ಅವಿಧೇಯ ಅಂದರೆ ಏನು? ಅವನಿಗೆ ಕೆಲವೊಂದು ಜವಾಬ್ದಾರಿ ಕೊಡ್ತದೆ, ಅವನಿಗೆ ಕೆಲಸಗಳನ್ನ ಹೇಳಲಾಗ್ತದೆ, ಅದನ್ನು ಮಾಡೋದಿಲ್ಲ, ಅವನು ಸುಮ್ಮನೆ ಇರ್ತಾನೆ. ದಟ್ ಈಸ್ ಈಸ್ ಇನ್ಸಬಾರ್ಡಿನೇಷನ್. ದಟ್ ಈಸ್ ಈಸ್ ಹೇಳಿದ ಮಾತು ಕೇಳಲ್ಲ ಅಂತ. ಆದ್ದರಿಂದ ಹೇಳಿದ ಮಾತು ಕೇಳಲ್ಲ ಅನ್ನೋ ಕಾಸು ಸ್ಟ್ಯಾಚ್ಯೂಟಲ್ಲಿ ಇಲ್ಲ, ಆದ್ದರಿಂದ ಅವನು ಎಲಿಜಿಬಲ್ ಆಗ್ತಾನೆ. ದಟ್ ಈಸ್ ಅವರ್ ಥರ್ಡ್ ಪಾಯಿಂಟ್. ಇನ್ಸಬಾರ್ಡಿನೇಷನ್ ಕ್ಯಾನಾಟ್ ಫಾಲ್ ಇನ್ ದ ಅಬೋವ್ ಸ್ಟ್ಯಾಚ್ಯೂಟರಿ ಪ್ರೊವಿಷನ್ಸ್. ಹಿ ಈಸ್ ಎಲಿಜಿಬಲ್ ಫಾರ್ ಬೋನಸ್. ಆದ್ದರಿಂದ ಅವನಿಗೆ ಬೋನಸ್ ಸಿಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಆರ್ಗ್ಯುಮೆಂಟ್. ದಿಸ್ ಈಸ್ ಮೈ ಎನಲೈಸಿಸ್ ಆಫ್ ದ ಪ್ರಾಬ್ಲಮ್. ಯಾಕೆಂದರೆ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ಲಾ ನೀವು ಇದನ್ನು ಬೋನಸ್ ಕ್ಲೇಮ್ನ ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ಲಾ ಅವನು ಯಾಕೆ ಅಂತಂದರೆ ಬರೀ ಇನ್ಸಬಾರ್ಡಿನೇಷನ್ ಮಾಡಿದ್ರೆ ಹೊರತು ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಹೇಳಿ? ಇಟ್ ವಿಲ್ ಕ್ಲಾಸ್ ಲಾಸ್ ಟು ಕಂಪನಿ. ಈ ಲಾಸ್ಟ್ ಕಂಪ್ನಿ ಇದೆಯಲ್ಲ, ಬೋನಸ್ಸಿನ ಬೇಸಿಕ್ ಕಾನ್ಸೆಪ್ಟಿಗೆ ವಿರುದ್ಧ ಅದು. ಒಬ್ಬ ವ್ಯಕ್ತಿಗೆ ಬೋನಸ್ ಯಾಕೆ ಕೊಡ್ತೀವಿ? ಲಾಭ ಮಾಡ್ಯಾನ ಅಂತ ಕೊಡ್ತೀವಿ, ಕಂಪ್ನಿಗೆ ಬೆವರು ಸುರಿಸ್ಯಾನ ಅಂತ ಕೊಡ್ತೀವಿ. ಇಲ್ಲಿ ಅವ ಬೆವರು ಸುರಿಸಿಲ್ಲ, ಆರಾಮಾಗಿ ಲೇಜಿ ಫೆಲೋ ಆರಾಮಾಗಿದ್ದಾನೆ, ಆದರೆ ಇಲ್ಲೇನು ಲಾಸ್ ಮಾಡಿಲ್ಲ. ಆದರೂ ಅವನು ಆವಾಗ ಕೆಲಸ ಮಾಡಿದ್ದಕ್ಕೆ ನಾವೇನು ಮಾಡಬೇಕಾಗತ್ತೆ? ಬೋನಸ್ಸನ್ನು ಕೊಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾವು ಸ್ಟ್ಯಾಂಡ್ ತೊಗೋಬೋದು. ಅದಕ್ಕೆ ಆ ರೀತಿ ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಇದಕ್ಕೂ ನೀವು ಹಿಂದೆ ನಾನು ಕೇಸ್ಲ ಹೇಳಿದ್ನಲ್ಲ, ಅದೇ ಕೇಸ್ಲಾನು ಇಲ್ಲಿ ಬರಿಬೋದು ನೀವು. ನೆಕ್ಸ್ಟ್ ಪ್ರಾಬ್ಲಮ್, ಐ ಥಿಂಕ್ ವಿಚ್ ಪ್ರಾಬ್ಲಮ್ ಇಟ್ ಈಸ್ ದಿಸ್? ಪ್ರಾಬ್ಲಮ್ 3 we have solved. Yes, problem 4. This we will call it as problem 4. ನಾಲ್ಕನೇ ಪ್ರಾಬ್ಲಮ್ ಏನಿದೆ? ಎ ವರ್ಕರ್ whose service has been terminated by the employer on the ground of fraud committed. ನೋಡಿ, ಹಿಯರ್ ವಾಟ್ ಈಸ್ ಕಮಿಟೆಡ್ ಈಸ್ ಫ್ರಾಡ್. ಆ ಹಿಂದಿನ ಪ್ರಾಬ್ಲಮ್ಗಳು ಡೇಟ್ಗಳೆಲ್ಲ ಕೊಟ್ಟಿದ್ದರಿಂದ ನಾನು ಆ ರೀತಿ ಅನಲೈಸ್ ಮಾಡಿದ್ದೀನಿ. ಇಲ್ಲಿ ಡೇಟ್ಗಳನ್ನೇನು ಕೊಟ್ಟಿಲ್ಲ ಅಂತಂದರೆ ಸ್ಟೇಟ್ ಫಾರ್ವರ್ಡ್ ಪ್ರಾಬ್ಲಮ್. ನೋಡಿ, ಫ್ರಾಡ್ ಕಮಿಟೆಡ್ ಬೈ ದ ವರ್ಕರ್, ಹೀ ಡಿಮ್ಯಾಂಡೆಡ್ ಪೇಮೆಂಟ್ ಆಫ್ ಬೋನಸ್, ದ ಎಂಪ್ಲಾಯರ್ ರೆಫ್ಯೂಸಸ್. ಹಿ ಈಸ್ ಕರೆಕ್ಟ್, ಎಂಪ್ಲಾಯರ್ ಕ್ಯಾನ್ ರೆಫ್ಯೂಸ್. ಅಕಾರ್ಡಿಂಗ್ ಟು ಸೆಕ್ಷನ್ 29 he can refuse. ಯಾಕಂದರೆ ಫ್ರಾಡ್ ಈಸ್ ಕವರ್ಡ್ ಅಂಡರ್ ಸೆಕ್ಷನ್ 29. ಫ್ರಾಡ್ ಹಿಂದೆ ಹೇಳಿದ್ದೀನಿ ನಾನು, ಫ್ರಾಡ್ ಈಸ್ ಕವರ್ಡ್ ಅಂಡರ್ ಸೆಕ್ಷನ್ 29. ಆದ್ದರಿಂದ ಅವನಿಗೆ ಬೋನಸ್ ರೆಫ್ಯೂಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಓಕೆ, ಹಿ ಈಸ್ ಡಿಸ್ಕ್ವಾಲಿಫೈಡ್ ಫ್ರಮ್ ರಿಸೀವಿಂಗ್ ಬೋನಸ್. ಇದು ಇದರ ಉತ್ತರ. ಅದರ ಕನ್ನಡ ತರ್ಜುಮೆ ಇಲ್ಲಿ ಮಾಡಿದ್ದೀನಿ ನಾನು. ಐ ಥಿಂಕ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಪ್ರಾಬ್ಲಮ್ಸ್. Still there. Yes, these are all the problems that I have analyzed with respect to ಬೋನಸ್. ಇಷ್ಟು ಪ್ರಾಬ್ಲಮ್ಗಳನ್ನ ಮಾಡಿದ್ದೀನಿ. ಇನ್ನು ನಿಮ್ಗೆ ಉಳಿಯುವಂಥ ಪ್ರಾಬ್ಲಮ್ಮು ಅಂತಂದರೆ ವೇಜಸ್ಗೆ ಸಂಬಂಧಪಟ್ಟಂಥ, ಮಿನಿಮಮ್ ವೇಜಸ್ಗೆ ಸಂಬಂಧಪಟ್ಟಂಥ ಬೇರೆ ಪ್ರಾಬ್ಲಮ್ಗಳು ಏನಾದ್ರು ಉಳ್ಕೊಂಡಿದ್ದರೆ ಇವತ್ತು ಸಂಜೆಗೆ ಆ ಪ್ರಾಬ್ಲಮ್ಗಳನ್ನು ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಶಾರ್ಟ್ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನಮಸ್ಕಾರ.